ನಮಸ್ಕಾರ ಎಲ್ಲರಿಗೂ. ಯಾರಾದರೂ ನಮ್ಮ ಚಾನಲನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಶಿವಪುರ ಎಂಬ ಪುಟ್ಟ ಹಳ್ಳಿ, ಹಳೆಯ ಕಾಲದ ಒಂದು ಹೆಂಚಿನ ಮನೆ. ಬೆಳಿಗ್ಗೆ 9 ಗಂಟೆಯಾದರೂ ರಮೇಶ ಗೊರಕೆ ಹೊಡೆಯುತ್ತಾ ಮಲಗಿದ್ದಾನೆ. ಕಮಲಾ ಇತ್ತಲಲ್ಲಿ ಪಾತ್ರೆ ತೊಳೆಯುವುದನ್ನ ಅರ್ಧದಲ್ಲೇ ಬಿಟ್ಟು ರಮೇಶ್ ಇದ್ದ ರೂಮಿಗೆ ಯುದ್ಧಕ್ಕೆ ಹೊರಟಂತೆ ಬೇಗನೆ ಬರ್ತಾಳೆ. ನಿದ್ದೆಗಣ್ಣಿನ ಮಹಾರಾಜರೇ, ಇನ್ನು ಎದ್ದೇಲಲ್ವಾ? ಸೂರ್ಯ ನೆತ್ತಿ ಮೇಲೆ ಬಂದು ಬೆವರು ಸುರಿತಿದೆ. ನಿಮ್ದೇನು ಕುಂಭಕರ್ಣನ ವಂಶಾನ? ರಮೇಶ್ ಅರನಿದ್ದೆಯಲ್ಲಿ ಬೊಬ್ಬೆ ಹೊಡೆಯುತ್ತಾ ನಿಧಾನವಾಗಿ ಮಾತಾಡ್ತಾನೆ. ಅಯ್ಯೋ ಕಮಲಾ, ಯಾಕೆ ಹೀಗೆ ಕಿರಿಚ್ತೀಯಾ? ಎಂಥ ಒಳ್ಳೆ ಕನಸು ಕಾಣ್ತಾ ಇದ್ದೆ ಗೊತ್ತಾ? ನಾನು ದೊಡ್ಡ ಜಮೀನ್ದಾರನಾಗಿದ್ದೆ. ನನಗಂತೂ ಒಂದು ಬೆಳ್ಳಿ ಕುರ್ಚಿ ಇತ್ತು. 4 ಜನ ಬಂದು ನನಗೆ ಜ್ಯೂಸ್ ಕೊಡ್ತಾ ಇದ್ರು. ನೀನ್ ಬಂದು ಅದನ್ನೆಲ್ಲ ಹಾಳು ಮಾಡಿಬಿಟ್ಟೆ. ಕನಸಲ್ಲಿ ಜ್ಯೂಸ್ ಕುಡೀರಿ, ವಾಸ್ತವದಲ್ಲಿ ಇಲ್ಲಿ ಕುಡಿಯೋಕೆ ಗಂಜಿಗೂ ಗತಿ ಇಲ್ಲ. ಪಕ್ಕದ ಮನೆ ರಂಗ ದಿನ ಕೂಲಿಗೆ ಹೋಗ್ತಾನೆ, ಎದುರು ಮನೆ ಸೀನಾ ಮೀನು ಹಿಡಿಯೋಕೆ ಹೋಗ್ತಾನೆ. ನೀವೇನಾದ್ರೂ ಮಾಡೋದ್ ಬೇಡ್ವಾ? ಅಯ್ಯೋ, ಅದಕ್ಕೆಲ್ಲ ಹಣೆ ಬರಹ ಇರ್ಬೇಕು ಕಮಲಾ. ದೇವ್ರು ನಮಗೆ ಬಡತನ ಕೊಟ್ಟಿದ್ದಾನೆ, ಅದನ್ನ ಅನುಭವಿಸೋಣ ಬಿಡು. ದೇವ್ರು ಬಡತನ ಕೊಟ್ಟಿಲ್ಲ, ನೀವೇ ಸೋಮಾರಿತನ ಮೈಗೆ ಹಚ್ಕೊಂಡಿದ್ದೀರಾ. ನೋಡಿ, ಇವತ್ತಿನಿಂದ ನಾನೇ ಏನಾದ್ರೂ ಮಾಡ್ತೀನಿ. ನನ್ನ ಅಜ್ಜ ಕಲಿಸ್ಕೊಟ್ಟ ಆ ಚಿಕನ್ ಫ್ರೈ ಸಾಲೆ ಇದೆಯಲ್ಲ, ಅದನ್ನ ಬಳಸಿ ನಮ್ಮ ಮನೆ ಮುಂದೆಯೇ ಒಂದು ಪುಟ್ಟ ಹೋಟೆಲ್ ಶುರು ಮಾಡ್ತೀನಿ. ಏನ್ ಹೇಳ್ದೆ ಕಮಲಾ? ಚಿಕನ್ ಫ್ರೈ? ಆಹಾ, ತುಂಬಾ ರುಚಿಯಾಗಿರ್ತದೆ. ನೀನ್ ಅದನ್ನೇ ಮಾಡು. ಮಾಡಿದ ತಕ್ಷಣ ನನ್ನ ಹೆದೋಳ್ಸಿಬಿಡು, ಆಯ್ತಾ? ಮರಿಬೇಡ. ಹೀಗೆ ಹೇಳಿ ರಮೇಶ್ ಮತ್ತೆ ನಿದ್ದೆಗೆ ಜಾರ್ತಾನೆ. ಮತ್ತೊಂದು ಕಡೆ ಕಮಲಾ ಕೋಪದಿಂದ ಬ್ಯಾಗ್ ಹಿಡಿದು ಮಾರುಕಟ್ಟೆಗೆ ಹೋಗ್ತಿದ್ದಾಳೆ. ಕಮಲಾ ಚಿಕನ್ ಬಿರಿಯಾನಿ ಹಾಗೂ ಚಿಕನ್ ಫ್ರೈಗೆ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಂಡು ಮನೆಗೆ ಹಿಂದಿರುಗಿ ಮನೆ ಮುಂದೆ ಒಂದು ಸಣ್ಣ ಚಪ್ಪರದ ಕೆಳಗೆ ಕೂತು ಚಿಕನ್ ಫ್ರೈ ಹಾಗೂ ಚಿಕನ್ ಬಿರಿಯಾನಿ ಮಾಡುತ್ತಿದ್ದಾಳೆ. ಅದರ ಪರಿಮಳ ಇಡೀ ಹಳ್ಳಿಗೆ ಹರಡುತ್ತಿದೆ. ಅಯ್ಯೋ, ಏನಿದು ಘಮಘಮ ವಾಸನೆ? ಊರಿನಲ್ಲಿ ಏನು ವಿಶೇಷ ಇಲ್ವಲ್ಲ? ಏನಾದರೂ ಮದುವೆ ಗಿದ್ವೆ ನಡೆದಿದ್ಯಾ? ಅಥವಾ ಯಾವುದಾದ್ರೂ ತಿಥಿ ಕಾರ್ಯ ಇದೆಯಾ? ಇಷ್ಟು ಪರಿಮಳವಾದ ಘಮಘಮವಾದ ವಾಸನೆ ಬರ್ತಿದೆ. ಅಪ್ಪಾ, ಏನಿದು ಸುಗಂಧ! ಕಮಲಮ್ಮ, ಏನ್ ಮಾಡ್ತಾ ಇದೀಯಾ ಅಮ್ಮೋ? ಈ ರುಚಿಯಾದ ವಾಸನೆ ಮೂಗಿಗೆ ತಟ್ಟುತ್ತಿದೆಯಲ್ಲ, ಬಾಯಲ್ಲಿ ನೀರು ಬರ್ತಿದೆ. ಊರಿನೆಲ್ಲೆಡೆ ಈ ಸುವಾಸನೆ ಹರಡಿದೆ ನೋಡಿ. ಇಷ್ಟು ರುಚಿಯಾದ ವಾಸನೆ ಬಂದರೆ ಖಂಡಿತ ಇದನ್ನ ಒಂದ್ಸಲಿನಾದ್ರೂ ರುಚಿ ಸವಿಲೇಬೇಕು ಅನ್ನಿಸ್ತಿದೆ. ಬನ್ನಿ ಅಣ್ಣ, ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ತಾಜಾ ಚಿಕನ್, ಮನೆಯಲ್ಲೇ ಮಾಡಿದ ಮಸಾಲೆ, ಬೆಲೆ ಕಮ್ಮಿ, ರುಚಿ ಜಾಸ್ತಿ. ತಿಂದು ನೋಡಿ, ನಿಮ್ಗಾಗಿ ವಿಶೇಷವಾಗಿ ತಯಾರಿಸಿದ್ದೇನೆ. ಒಮ್ಮೆ ರುಚಿ ನೋಡಿದ್ರೆ ಮತ್ತೆ ಮತ್ತೆ ಬರ್ತೀರಾ. ಈ ಸುವಾಸನೆ ನೋಡಿದ್ರೆ ಗೊತ್ತಾಗದೆ ಎಷ್ಟು ಪ್ರೀತಿಯಿಂದ ಮಾಡಿದ್ದೀನಿ ಅಂತ. ಜನರು ಗುಂಪು ಗುಂಪಾಗಿ ಬಂದು ತಿನ್ನುತ್ತಾರೆ. ಎಲ್ಲರೂ ಕಮಲಳ ಅಡುಗೆಯನ್ನು ಹೊಗಳುತ್ತಾ ಸಂತೋಷದಿಂದ ಮಾತನಾಡುತ್ತಾರೆ. ಕಮಲಳ ಮುಖದಲ್ಲೂ ತೃಪ್ತಿ ಕಾಣಿಸುತ್ತದೆ. ರಮೇಶ್ ಪಕ್ಕದಲ್ಲಿ ನಿಂತುಕೊಂಡು ಈ ಎಲ್ಲವನ್ನು ಗಮನಿಸುತ್ತಾ ಮೌನವಾಗಿ ನಗುತ್ತಾನೆ. ಅವನ ಮನಸ್ಸಿನಲ್ಲಿ ಹೆಮ್ಮೆಯ ಭಾವನೆ ತುಂಬಿಕೊಂಡು ಕಮಲಳ ಯಶಸ್ಸನ್ನು ನೋಡಿ ಖುಷಿಪಡುತ್ತಾನೆ. ನೋಡಿದ್ಯಾ ಕಮಲಾ, ನಾನು ಹೇಳಿಲ್ವಾ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಅಂತ? ನನ್ನ ಮಾತನ್ನ ಆಗ ನೀನು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಆದರೆ ನಾನು ಹೇಳಿದ ಐಡಿಯಾನೇ ನಿನಗೆ ದಾರಿ ತೋರಿಸ್ತು. ಇವತ್ತು ನೋಡೋಕೆ ಜನರು ಗುಂಪು ಗುಂಪಾಗಿ ಬಂದು ನಿನ್ನ ಅಡುಗೆಯನ್ನು ಹೊಗಳ್ತಾ ಇದ್ದಾರೆ. ಈ ಸುವಾಸನೆ ಊರ್ನೆಲ್ಲೆಡೆ ಹರಡಿದೆ. ನಿನ್ನ ಶ್ರಮ ದೊಡ್ಡದು, ಅದರಲ್ಲಿ ಸಂಶಯವೇ ಇಲ್ಲ. ಆದರೆ ಆ ಒಂದು ಸಣ್ಣ ಐಡಿಯಾ ಇಷ್ಟೊಂದು ದೊಡ್ಡ ಬದಲಾವಣೆಗೆ ಕಾರಣ ಆಯಿತು ಅಲ್ವಾ? ಈಗ ಹೇಳು, ನಾನು ಹೇಳಿದ ಮಾತು ತಪ್ಪಿತ್ತಾ? ಸ್ವಲ್ಪ ಕ್ರೆಡಿಟ್ ನನಗೂ ಕೊಡಬೇಕಲ್ಲ? ಹೌದು ಹೌದು, ನಿಮ್ಮ ಐಡಿಯಾಗೆ ಒಂದು ದೊಡ್ಡ ನಮಸ್ಕಾರ. ಈಗ ನೀವು ತುಂಬಾ ಹೆಮ್ಮೆ ಪಡ್ತಾ ಇದ್ದೀರಲ್ಲ, ಸರಿ, ಮಾತು ಸಾಕು. ಈಗ ಕೆಲಸಕ್ಕೆ ಬನ್ನಿ. ಹೋಗಿ ಮಾರ್ಕೆಟ್ನಿಂದ 5 ಕಿಲೋಗ್ರಾಂ ಚಿಕನ್ ತಗೊಂಡು ಬನ್ನಿ. ವ್ಯಾಪಾರ ಜೋರಾಗಿ ನಡೀತಾ ಇದೆ.
ಇವತ್ತು ಇನ್ನೂ ಹೆಚ್ಚು ಜನ ಬರೋ ಹಾಗೆ ಕಾಣ್ತಿದೆ. ತಡ ಮಾಡಿದ್ರೆ ಸರಕು ಸಾಲೋಲ್ಲ. ಬೇಗ ಹೋಗಿ ಬನ್ನಿ. ದಿನಗಳು ಹೀಗೆ ಸಾಗುತ್ತಲೇ ಇರುತ್ತವೆ. ಕೆಲವೇ ದಿನಗಳಲ್ಲಿ ಕಮಲಳಿಗೆ ಹಣ ಹರಿದು ಬರಲಾರಂಭಿಸುತ್ತದೆ. ವ್ಯವಹಾರ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋಗುತ್ತದೆ. ರಮೇಶನಿಗೆ ಹೊಸ ಬಟ್ಟೆಗಳನ್ನು ಕೊಡಿಸುತ್ತಾಳೆ. ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳನ್ನು ಕೂಡ ಕಮಲ ತಂದುಕೊಡುತ್ತಾಳೆ. ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬಿಕೊಡುತ್ತದೆ. ಆದರೆ ಹಣ ಹೆಚ್ಚಾಗುತ್ತಿದ್ದಂತೆ ಕಮಲಳ ಕಣ್ಣುಗಳಲ್ಲಿ ನಿಧಾನವಾಗಿ ದುರಾಸೆಯ ಛಾಯೆ ಕಾಣಿಸಿಕೊಳ್ಳಲು ಆರಂಭವಾಗುತ್ತದೆ. ಅವಳ ಮಾತುಗಳಲ್ಲಿ ಮತ್ತು ನಡೆಗಳಲ್ಲಿ ಕೂಡ ಒಂದು ರೀತಿಯ ಬದಲಾವಣೆ ಮೂಡುತ್ತದೆ. ಕೆಲವು ದಿನಗಳ ನಂತರ ಮಳೆಗಾಲ ಶುರುವಾಗಿದೆ. ಮಾರ್ಕೆಟ್ನಲ್ಲಿ ಚಿಕನ್ ಬೆಲೆ ವಿಪರೀತ ಹೆಚ್ಚಾಗಿದೆ. ಈ ಕೋಳಿನವನಿಗೆ ಏನ್ ಸೊಕ್ಕೋ, ಬೆಲೆ ಕೇಳಿದ್ರೆ ಕಣ್ಣು ಕೆಂಪಗ್ ಮಾಡ್ತಾನೆ. ಇಷ್ಟು ಬೆಲೆ ಕೊಟ್ಟು ಕೋಳಿ ತಂದ್ರೆ ನನಗೆ ಉಳಿಯೋದಾದ್ರೂ ಏನೋ. ದಾರಿ ಪಕ್ಕದ ಕೆರೆಯಲ್ಲಿ 100 ದಪ್ಪ ದಪ್ಪ ಕಾಗೆಗಳು ಕೌ 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 ಎಂದು ಕೂಗುತ್ತಿರುವುದನ್ನು ಕಮಲ ಗಮನಿಸುತ್ತಾಳೆ. ತನ್ನಷ್ಟಕ್ಕೆ ತಾನೇ ಕುತಂತ್ರದಿಂದ, ಕಾಗೆಗಳು ಎಷ್ಟು ದಪ್ಪ ಇವೆ, ಇವುಗಳ ಚರ್ಮ ಸುಲಿದ್ರೆ ಅದು ಕೋಳಿಯ ಮಾಂಸದ ತರಾನೇ ಕಾಣುತ್ತೆ. ಇವಕ್ಕೆ ನನ್ನ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಯಾವ ದೇವ್ರಿಗೂ ಗೊತ್ತಾಗಲ್ಲ. ಕೋಳಿ ತರೋ ಖರ್ಚು ಉಳಿಯುತ್ತೆ, ಲಾಭ ಡಬಲ್ ಆಗುತ್ತೆ. ಅವತ್ತು ರಾತ್ರಿ ಕಮಲ ಗುಟ್ಟಾಗಿ ಕೆರೆಗೆ ಹೋಗಿ ಬುಟ್ಟಿ ತುಂಬಾ ಕಾಗೆಗಳನ್ನು ಹಿಡಿದು ತರ್ತಾಳೆ. ಮನೆಯ ಹಿಂದೆ ಯಾರಿಗೂ ತಿಳಿಯದಂತೆ ಅವುಗಳನ್ನು ಕತ್ತರಿಸಿ ಫ್ರೈ ಮಾಡ್ತಾಳೆ. ಮೊದಲು ರಮೇಶನಿಗೆ ಕೊಡ್ತಾಳೆ. ಏನೋ ಕಮಲ, ಇವತ್ತು ಕೋಳಿ ಯಾಕೋ ಜಗಿಯೋಕ್ ಕಷ್ಟ ಆಗ್ತಿದೆ. ಸ್ವಲ್ಪ ಗಟ್ಟಿಯಾಗಿರೋ ಥರ ಇದೆ. ಅಯ್ಯೋ, ಅದು ಇವತ್ತು ಬೇರೆ ವ್ಯಾಪಾರಿ ಹತ್ರ ತಂದೆ ಅಲ್ವಾ, ಅದಕ್ಕೆ ಹಾಗೆ ಇರುತ್ತೆ. ತಿನ್ನಿ ಸುಮ್ಮನೆ, ತುಂಬಾ ಪ್ರೋಟೀನ್ ಇರುತ್ತೆ ಅದರಲ್ಲಿ. ವ್ಯಾಪಾರ ಮೊದಲಿನಂತೆಯೇ ನಡೆಯುತ್ತಿದೆ. ಆದರೆ ಊರಿನ ಜನರಲ್ಲಿ ಸಣ್ಣ ಅನುಮಾನಗಳು ಶುರುವಾಗುತ್ತಿವೆ. ಏನೋ ರಮೇಶ್, ನಿಮ್ಮನೆ ಹತ್ರ ರಾತ್ರಿ ಹೊತ್ತು ಕಾಗೆಗಳ ಕೂಗು ಜಾಸ್ತಿ ಕೇಳಿಸ್ತಿದೆ. ಅಲ್ಲದೆ ನಿಮ್ ಹಿತ್ತಲಲ್ಲಿ ನೊಣಗಳು ಯಾಕೆ ಅಷ್ಟೊಂದು ಮುತ್ತುತ್ತಿವೆ? ಅಯ್ಯೋ, ಏನಣ್ಣ ನನಗೆ ಕೇಳ್ತಿದ್ಯಾ? ನನಗದ್ರ ಬಗ್ಗೆ ಕೊಂಚಿದ್ದು ತಿಳಿದಿಲ್ಲ. ನಾನು ಹೋಗಿ ನೋಡ್ತೀನಿ. ಅವತ್ತು ರಾತ್ರಿ ರಮೇಶ್ ಕುತೂಹಲದಿಂದ ಕಮಲಳನ್ನು ಹಿಂಬಾಲಿಸುತ್ತಾನೆ. ಕಮಲ ಮನೆಯ ಹಿಂದೆ ಒಂದು ದೊಡ್ಡ ಗುಂಡಿ ತೋಡಿ ಅದರಲ್ಲಿ ಕಾಗೆಗಳ ಕಾಲು ಮತ್ತು ಚರ್ಮಗಳನ್ನು ಹೂತು ಹಾಕುತ್ತಿರುವುದನ್ನು ಕಂಡು ದಂಗಾಗುತ್ತಾನೆ. ಕಮಲ, ಇದೇನಿದು? ಕಾಗೆಗಳನ್ನು ಕೊಂದಿದ್ದೀಯಾ? ಇವುಗಳನ್ನೇನಾ ನೀನು ಜನರಿಗೆ ಫ್ರೈ ಮಾಡಿ ಕೊಡ್ತಿರೋದು? ಅಯ್ಯೋ ದೇವ್ರೆ, ಇದು ಎಷ್ಟು ದೊಡ್ಡ ಪಾಪ ಗೊತ್ತಾ? ಹೌದು ಕಾಗಿಗಳೇ, ಕೋಳಿಯ ಬೆಲೆ ಎಷ್ಟು ಅಂತ ನಿಮ್ಗೇನ್ ಗೊತ್ತು? ನನಗೂ ಲಾಭ ಬೇಡ್ವಾ? ನೋಡಿ ರಮೇಶ್, ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಾನು ನಿಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕ್ತೀನಿ. ಸುಮ್ಮನೆ ರೂಮ್ ಒಳಗೆ ಹೋಗಿ ಮಲಗಿ. ಒಳಗೆ ಹೋಗಿ ಮಲಗಿ. ಮರುದಿನ ಊರಿನ ಗೌಡರು ಕಮಲಳ ಅಂಗಡಿಗೆ ಬರುವುದಾಗಿ ಹೇಳಿರ್ತಾರೆ. ಗೌಡರೆಂದ್ರೆ ಊರಿನಲ್ಲಿ ಎಲ್ಲರಿಗೂ ಭಯ ಮತ್ತು ಭಕ್ತಿ. ಇವತ್ತು ಗೌಡ್ರು ಬರ್ತಾ ಇದ್ದಾರೆ. ಅವ್ರಿಗೂ ಕಾಗೆ ಬಿರಿಯಾನಿ ಹಾಗೂ ಫ್ರೈ ಕೊಟ್ರೆ ಆಯ್ತು. ರಮೇಶ್ ಬಾಯಿ ಬಿಟ್ರೆ ಕಷ್ಟ. ಅವನನ್ನ ರೂಮ್ ಒಳಗೆ ಹಾಕಿ ಲಾಕ್ ಮಾಡ್ತೀನಿ. ಗೌಡರು ಬಂದು ಕುಳಿತುಕೊಳ್ತಾರೆ. ಕಮಲ ನಗುಮುಖದಿಂದ ಕಾಗೆ ಬಿರಿಯಾನಿ ಹಾಗೂ ಫ್ರೈ ಬಡಿಸ್ತಾರೆ. ವಾಸನೆ ಚೆನ್ನಾಗಿದೆ ಕಮಲಮ್ಮ. ಆದರೆ ಇದೇನಮ್ಮ, ಇದ್ರ ಮೂಳೆ ಕೋಳಿಯ ತರ ಇಲ್ವಲ್ಲ? ಇದು ಯಾವ ಪ್ರಾಣಿ ಮಾಂಸ ಇದು? ಅದು ಬಂದು ಅರವಿ ಕೋಳಿ ಗೌಡ್ರೆ. ಅಷ್ಟರಲ್ಲಿ ರೂಮ್ ಒಳಗಡೆಯಿಂದ ರಮೇಶ್ ಧಡ ಧಡ ಎಂದು ಬಾಗಿಲು ಬಡಿಯುತ್ತಾನೆ. ಹೇಗೋ ಮಾಡಿ ಬಾಗಿಲು ಮುರಿದು ಹೊರಗೆ ಓಡಿ ಬಂದು, ಗೌಡ್ರೆ, ಅದನ್ನ ತಿನ್ಬೇಡಿ. ಇವಳು ಊರಿನ ಜನರಿಗೆ ಮೋಸ ಮಾಡ್ತಾ ಇದ್ದಾಳೆ. ಅದು ಕೋಳಿಯಲ್ಲ, ಅದು ಕಾಗೆಯ ಮಾಂಸ. ನಂಬದಿದ್ದರೆ ಮನೆಯ ಹಿಂದೆ ಬಂದು ನೋಡಿ. ಗೌಡರ ಕಾವಲುಗಾರರು ಹೋಗಿ ನೋಡಿದಾಗ ಅಲ್ಲಿ ರಾಶಿ ರಾಶಿ ಕಾಗೆಗಳ ಆಪೇಶವೂ ಸಿಗುತ್ತವೆ. ಊರಿನ ಜನರು ವಾಂತಿ ಮಾಡಿಕೊಳ್ಳಲು ಶುರು ಮಾಡುತ್ತಾರೆ. ಗೌಡರು ಕೋಪದಿಂದ ಕೆಂಪಾಗುತ್ತಾರೆ. ಕಮಲ, ಅಡುಗೆ ಮಾಡೋದು ಒಂದು ಕಲೆ. ಅದನ್ನು ನೀನು ಮೋಸಕ್ಕೆ ಬಳಸಿದೆ. ಊರಿನವರ ಆರೋಗ್ಯದ ಜೊತೆ ಆಟ ಆಡಿದ್ದೀಯ. ನಿನಗೆ ಈಗಲೇ ಕಠಿಣ ಶಿಕ್ಷೆ ಕೊಡಬೇಕು. ಕ್ಷಮಿಸಿ ಗೌಡ್ರೆ, ಹಣದಾಸೆಗೆ ಬುದ್ಧಿ ತಪ್ಪಿತು. ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ, ದಯವಿಟ್ಟು ಪೊಲೀಸರಿಗೆ ಒಪ್ಪಿಸ್ಬೇಡಿ.
ಸರಿ, ನಿನಗೆ ಪಶ್ಚಾತ್ತಾಪವಾಗ್ಲಿ ಎಂದು ಒಂದು ಶಿಕ್ಷೆ ಕೊಡ್ತೀನಿ. ಮುಂದಿನ 1 ತಿಂಗಳ ಕಾಲ ನೀನು ನಿನ್ನ ಸ್ವಂತ ಹಣದಿಂದ ಅಸಲಿ ಕೋಳಿಗಳನ್ನು ತಂದು ಇಡೀ ಊರಿನವರಿಗೆ ಉಚಿತವಾಗಿ ಕೋಳಿ ಫ್ರೈ ಬಡಿಸಬೇಕು. ಒಂದು ವೇಳೆ ಮೋಸ ನಡೆದರೆ ನಿನ್ನನ್ನು ಊರಿನಿಂದಲೇ ಹೊರಗೆ ಹಾಕ್ತೀನಿ. ಕಮಲಾ ತನ್ನ ತಪ್ಪನ್ನು ತಿದ್ದಿಕೊಳ್ಳುತ್ತಾಳೆ. ರಮೇಶ್ ಕೂಡ ತನ್ನ ಸೋಮಾರಿತನ ಬಿಟ್ಟು ಹೆಂಡತಿಗೆ ಬೆಂಬಲವಾಗಿ ನಿಲ್ಲುತ್ತಾನೆ. ಅಂದಿನಿಂದ ಶಿವಪುರದಲ್ಲಿ ಕಮಲಲ ಅಸಲಿ ಕೋಳಿ ಫ್ರೈ ಬಹಳ ಪ್ರಸಿದ್ಧವಾಗುತ್ತದೆ. ಕಥೆಯ ನೀತಿ: ಕಷ್ಟಪಟ್ಟು ದುಡಿದ ಹಣ ಮಾತ್ರ ನಮ್ಮ ಜೊತೆ ಇರುತ್ತದೆ. ದುರಾಸೆಯಿಂದ ಮಾಡಿದ ಮೋಸ ಒಮ್ಮೆ ಗೆದ್ದರೂ ಕೊನೆಗೆ ಕೆಟ್ಟ ಹೆಸರನ್ನೇ ತರುತ್ತದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಕಥೆ ನಿಮಗೆ ಹೇಗೆ ಅನಿಸಿತು ಎಂದು ಕಾಮೆಂಟ್ ಮಾಡಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.